ಬದುಕು ಜಟಕ ಬಂಡಿ. ನೀನ್ ನಡೀತೀಯ ಅವಳಿಗೆ ನಡೆಯೋದು ಹೇಳ್ಕೊಡೋದಲ್ವಾ? ಸದಾ ಕಂಕ್ಳನ್ನ ಎತ್ಕೊಂಡು ಸುತ್ತಿದ್ರೆ ಇವಳೇನ್ ಮಾಡ್ತಾಳೆ? ಅವಳು 1ನೇ ಕ್ಲಾಸ್ಗೆ ಅಡ್ಮಿಷನ್ ಆಗಿದ್ದಾಳೆ. ಇವಳನ್ನು ಬಿಡಕ್ಕೆ ಬಂದು ಇವಳು ಸಿಕ್ಕಿದ್ ನನಗೆ. ಮಾತಾಡ್ತೀಯಾ? ಬರೀ ನಗೋದಷ್ಟೇನಾ ಇಬ್ರು? ಅಷ್ಟೇ. ಸ್ಕೂಲ್ಗೆ 2ನೇ ಕ್ಲಾಸಿಗೆ ಅಡ್ಮಿಷನ್ ಮಾಡ್ಕೊಂಡಿದೀವಿ. 1ರದ್ದು ಹೇಳ್ಕೊಡ್ತಾ ಇದೀನಿ ಮೇಡಮ್. ಪಾಪ ಇಷ್ಟು ನಮ್ಮ ಸರ್ವ ಶಿಕ್ಷಾ ಅಭಿಯಾನ ನಮ್ಮ ಸರ್ಕಾರದವರು ಕೋಟಿಗಟ್ಲೆ ಮಕ್ಳಿಗೆ ಖರ್ಚು ಮಾಡ್ತಾರೆ ದುಡ್ಡು. ಇವು ತಪ್ಪಿಸ್ಕೊಂಡಿರ್ತವೆ, ನಮ್ ಕಣ್ಗೂ ಕಾಣಿಸೋದಿಲ್ಲ, ಹಂಗೆ ಓಡಾಡ್ತಾರೆ. ಸ್ವಲ್ಪ ಇವ್ರಿಗೆ ಅಕ್ಕಪಕ್ಕದವರು ಇಂಥ ಮಕ್ಳುಗಳಿಗೆ ಸ್ಥಳೀಯ ಪ್ರತಿನಿಧಿಗಳು ಇಂಥವ್ರನ್ನ ಗುರ್ತಿಸ್ಬೇಕು. ಮಕ್ಳುಗಳ್ನ ಇವ್ರಿಗಿಷ್ಟು ವಯಸ್ಸಾಗಿದೆ, ಇವ್ರಿಗೆ ಶಾಲೆಗೆ ಕಳಿಸ್ಬೇಕು, ಅವೆಲ್ಲ ಸ್ಥಳೀಕರು ಮಾಡ್ಬೇಕು ಮೇಡಮ್. ಎತ್ಕೋ ಅದ್ರ ಕೂರ್ಸು, ಇಳಿಸೋಳಲ್ಲಿ ಕೆಳಗಡೆ ಇಳಿಸು. ಕಾಲೆಲ್ಲ ಹೀಗಾಗ್ಬಿಡುತ್ತೆ, ನೀನ್ ನಡಿಯಕ್ ಬಿಡದೆ ಇದ್ರೆ ಹೀಗಾಗ್ಬಿಡುತ್ತೆ ಕಾಲೆಲ್ಲ. ಮಲ್ಕೋತಾಳೆ, ಮಲ್ಕೊಳ್ಳಿ, ಮಲ್ಕೊಳ್ಳಿ. ಅದು ಬೋಲೆಗ್ಸ್ ತರ ಆಗ್ಬಿಡುತ್ತೆ ನಡೀದೇ ಇದ್ರೆ. ನಡೀದಲ್ಲೇ ಇದ್ರೆ ಹೀಗಾಗ್ಬಿಡುತ್ತೆ ಕಣೆ ಕಾಲು. ಅವಳು ನಡೀದೇ ಇರ್ಲಿ ಅಂತನಾ? ತಳ್ಳಗಾಡಿ ಕೊಡ್ಸಿದ್ಮೇಲೆ ನಾನು ನಡೆಸ್ತೀನಿ ಅಂತ ಹೇಳೋಳು. ಏನ್ ಬೇಡ ಅವಳಿಗೆ, ಯಾವ ತಳ್ಳಗಾಡಿನೂ ಬೇಡ. ಕೈ ಹಿಡ್ಕೊಂಡು ನಡ್ಕೊಂಡು ಹೋದ್ರೆ ಅವಳು ಮನೆಗೆ ನಡ್ಕೊಂಡ್ ಬಂದ್ಬಿಡ್ತಾಳೆ. ಈಗ ಕ್ಯಾತ್ಸಂದ್ರಕ್ಕೆ ಒಟ್ನಾಗೆ ತಾಯಿಗಿನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ಮೇಡಮ್ ಅವಳು. ಹೇಳ್ಬೇಕು ಅಂದ್ರೆ ನಮ್ಮ ದೃಷ್ಟಿಲಿ 2ನೇ ತಾರೀಕಿಂದ ನಾನು ಅಬ್ಸರ್ವ್ ಮಾಡ್ತಿದ್ದೀನಲ್ಲ, ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ತಾಯಿ ಇದಿರು ಅಷ್ಟು ನೋಡ್ಕೊಳ್ಳಲ್ವೇನೋ ಅಷ್ಟು ಚೆನ್ನಾಗಿ ಇವಳು ನೋಡ್ಕೊಂಡಿದ್ದಾಳೆ ಆ ಪಾಪನ. ತಬ್ಬಲಿಗೆ ತಬ್ಬಲಿಯ ತವರಿದೆಯ ಕಳುವೆ, ತಬ್ಬಲಿಗೆ ತಬ್ಬಲಿಯ ನಗುವಿದೆಯ ಕಳುವೆ, ತಬ್ಬಲಿಗೆ ತಬ್ಬಲಿಯ ತವರಿದೆಯ ಕಳುವೆ, ಮಳೆಯಿದೆ ಬಿಸಿಲಿದೆ ಹಕ್ಕಿಗೊಂದು ಗೂಡಿದೆ, ಅಲ್ಲೂ ಒಂದು ಹಾಡಿದೆ, ಈರುಳಿದೆ ಭಯವಿದೆ, ತಂಗಾಳಿಯು ಬೀಸದೆ ಒಳ್ಳೆ ದಿನ ಬಾರದೆ. ಸರಸ್ವತಿ, ಲಕ್ಷ್ಮಿ ಮತ್ತು ಮಂಜುಳಾ ಎಂಥ ಮುಗ್ಧ ಮಕ್ಕಳು ಅಂದ್ರೆ, ತಾಯಿ ತಮ್ಮನ್ನ ನೋಡ್ಕೋತಾ ಇಲ್ಲ ಅನ್ನುವ ಪ್ರಜ್ಞೆ ಕೂಡ ಅವ್ರಿಗಿಲ್ಲ. ಈ ಬ್ಲಿಸ್ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ, ಒಂದು ರೀತಿಯ ಶಾಂತಿ. ಆ ಸ್ತರಕ್ಕೆ ನಾವು ಹೋಗ್ಬೇಕಾದ್ರೆ ಅಪಾರವಾದ ಸಾಧನೆಯನ್ನ ಮಾಡಬೇಕು. ಮಕ್ಕಳಿಗೆ ಅದು ಪ್ರಾಕೃತಿಕವಾಗಿ ಬಂದಿರುತ್ತೆ. ನಾವು ಅದನ್ನೆಲ್ಲ ಹಾಳು ಮಾಡಿಕೊಂಡು ದೊಡ್ಡವರಾಗಿ ಮತ್ತೆ ಅದರತ್ತ ಸಾಗ್ತೀವಿ. ಇದು ನಮ್ಮ ದಾರ್ಶನಿಕ ಶಾಸ್ತ್ರ. ಅಂದ್ರೆ ಆ ಪ್ರಶಾಂತವಾದ ಮನಸ್ಥಿತಿ, ಸ್ಥಿತಪ್ರಜ್ಞರು ಅಂತಾರಲ್ಲ ಹಾಗೆ ಒಂದು ರೀತಿಯ ಸ್ಥಿತಪ್ರಜ್ಞರು ಇವರು ಮೂವರು. ಅವರು ಯಾವುದನ್ನ ಕಳ್ಕೊಂಡಿದ್ದಾರೆ ಅನ್ನುವ ಪ್ರಜ್ಞೆ ಕೂಡ ಅವರಿಗೆ ಇಲ್ಲದ ಹಾಗೆ ಆಗಿದೆ. ಲಕ್ಷ್ಮಿ, ಮಂಜುಳಾ ಮತ್ತು ಸರಸ್ವತಿ ಅವರ ಚಿಕ್ಕಮ್ಮ ಮತ್ತು ಅತ್ತೆ ನಮ್ಮೊಂದಿಗಿದ್ದಾರೆ. ನಮಸ್ಕಾರ. ನಿಮ್ಮ ಅತ್ತೆನಾ? ಅತ್ತೆ ಅಂದ್ರೆ ಹೇಗಮ್ಮ? ತಂದೆ ತಂಗಿನ? ಅವರು ತಂದೆ ತಂಗಿ ನಾವು. ಯಾಕೆ ಮಕ್ಕಳೆಲ್ಲ ಭಿಕ್ಷೆ ಬೇಡ್ಕೊಂಡು ಓಡಾಡ್ತಾ ಇದ್ರಮ್ಮ? ಯಾಕಮ್ಮ ನೀವು ನೋಡ್ಕೊಂಡು? ಭಿಕ್ಷೆ ಏನು ಬೇಡ್ತಾ ಇರಲಿಲ್ಲ ಮೇಡಮ್. ಈಗ ಅಕ್ಕಪಕ್ಕ ಜನ ಸರಸ್ವತಿ ಕೊಳ್ಳೆ ಇಲ್ಲೊಂದಿಷ್ಟು ಐತೆ ಅಂತ ಕೊಡೋರು. ನಮ್ಮಮ್ಮ ಇರೋರು ನೋಡ್ಕೊಳೋರು, ಇವ್ರ ಅಪ್ಪಾಜಿ ಕೆಲ್ಸಕ್ಕೆ ಹೋಗೋರು, ಸಾಯಂಕಾಲ ಬರೋರು, ತಿಂಗಳಿಗೆ ವಾರಕ್ಕೆ ಆಗಂಗೆಲ್ಲ ತಂದಾಕರು ಮಾಡೋರು. ನಮ್ಮಮ್ಮ ಮಾಡೋದು ಸ್ವಲ್ಪ ನಾವು ಇದ್ವಲ್ಲ ಸಹಾಯಕ್ಕೆ, ನಾವು ಅದು ಸಹಾಯ. ನಿಮ್ಮಮ್ಮ ಎಲ್ಲಿ ಈಗ? ನಮ್ಮಮ್ಮ ಈಗ ಹುಷಾರಿಲ್ಲದಕ್ಕೆ ನಮ್ಮ ಮನೆ ತವ ಚರಂಡಿ ಕಿತ್ತಾಕ್ಬಿಟ್ಟಾರೆ. ಹತ್ತಿ ಇಳಿಯೋಕ್ಕಾಗಲ್ಲ, ಸ್ವಲ್ಪ ವಯಸ್ಸಾಗ್ಬಿಟ್ಟೈತಿ. ಹುಷಾರಿಲ್ಲಂಗ ಅಂದ್ಮೇಲೆ ನಾನು ಚರಂಡಿ ಆಗತಕ್ಕ ನಾನು ಬರಲ್ಲಮ್ಮ, ಮಕ್ಕಳು ಮುಂಚೆ ಹುಷಾರ ನೋಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಅವರು ತೋರ್ ಮನೆಗೆ ಹೊರಟೋದ್ರು.
ನಾವೇನ್ ಮಾಡ್ದ ಸರಿ ಬಿಡು ಹೋಗು ಅಂತ. ನೀವು ನಿಮ್ಮನೇಲಿ ಇಟ್ಕೊಳ್ಳೋದಲ್ವಾ? ಯಾರನ್ನ? ಈ ಮಕ್ಳು ನಿಮ್ಮನೇಲಿ ಇಟ್ಕೊಳ್ಳೋದಲ್ವಾ? ಇದು ಅವ್ರ ತಂದೆಯವ್ರಲ್ಲ, ಅವ್ರ ತಂದೆ ನಮ್ಮ ಮೇಲೆ ಜಗಳ ಮಾಡಿರು. ನಾವೇ ಅವ್ರ ಅಮ್ಮನ್ನ ತೀರೋದ್ಮೇಲೆ ನೀರು ಹಾಸ್ಟ್ಲಿಗೆ ಕರ್ಕೊಂಡೋಗಿ ಸೇರ್ಸೋಣ ಅಂತ ಹೇಳ್ದೆ ಇವ್ರ ತಂದೆಗೆ. ಯಾಕಮ್ಮ ಹಾಸ್ಟೆಲ್ಗೆ ಸೇರಿಸ್ಬೇಕು? ಇದು ಹೆಣ್ಮಕ್ಳು ಅಲ್ವಾ, ಗಂಡ್ಮಕ್ಳು ಅಲ್ಲ. ಹೆಣ್ಮಕ್ಳು ಇದ್ರೆ ಸ್ವಲ್ಪ ನೀವೆಲ್ಲ ನೋಡ್ಕೊಳ್ಳೋದು. ನಾವ್ ನೋಡ್ಕೊಂತ ಇದೀವಿ. ಹಾಸ್ಟೆಲ್ಗೆ ಸೇರಿಸ್ಬಿಟ್ರೆ ನೀವ್ ಯಾಕೆ ನೋಡ್ಕೋಬೇಕು? ನೀವ್ ಯಾಕೆ ನೋಡ್ಕೋತೀರಿ ಹಾಸ್ಟೆಲ್ಗೆ ಸೇರಿಸ್ಬಿಟ್ರೆ? ಈಗ ನಮ್ಮ ಸಂಸಾರ ನಾವೇ ಸಾಕಿಣದವ್ರದ್ದು, ನಾವು ಕೂಲಿ ಮಾಡ್ಕೊಂಡು ತಿನ್ನೋದೇನ. ನಾವು ಇವ್ರನ್ನೇ ನೋಡ್ಕೊಂಡ್ ಕೂತ್ಕೊಂಡ್ರೆ ನಮ್ಮ ಹೊಟ್ಟೆ ಜನ. ಈಗ ನಾವು ಬಾಡಿಗೆ ಕಟ್ಬೇಕು, ಹೆಣ್ಮಕ್ಳು ಸಾಕ್ಬೇಕು, ಮನೆ ಮೇಂಟೈನ್ ಮಾಡ್ಬೇಕು ನಾವು. ತಿಂಗಳಿಗೆ ಈಗ ಬೆಳಗ್ಗೆ ಎದ್ದೋದ್ರೆ ಸಾಯಂಕಾಲ 6-6:30 7 ಗಂಟೆಗೆ ಬರ್ತೀವಿ. ನಾವು 100 ರೂಪಾಯಿ ಕೂಲಿ ಮಾಡ್ಕೊಂಡು 100 ರೂಪಾಯಿಗೆ ನಾವು ಜೀವನ ಮಾಡ್ಬೇಕು ಮೇಡಮ್. ಯಾಕೆ ಹಾಸ್ಟೆಲ್ಗೆ ಸೇರಿಸ್ಲಿಲ್ಲ? ಹಾಸ್ಟ್ಲಿಗೆ ಯಾಕೆ ಸೇರಿಸ್ಲಿಲ್ಲ? ಇವರು ತಂದೆಯರು ನಮ್ಮ ಮೇಲೆ ಜಗಳ ಮಾಡಿರು. ಏನಂತ? ಬೇಡ ಅಂತ. ನಾನು ಇಲ್ವಾ, ನಾನು ನೋಡ್ಕೊಂತೀನಿ. ಎಲ್ಲಮ್ಮ 3-4 ದಿನ ಆಯ್ತಂತೆಲ್ಲ ಬಂದೇ ಇಲ್ವಲ್ಲ ಆ ಕಡೆ? ಹಂಗಂದ. ನಾವ್ ಅದಕ್ಕೆ ಹೋಗ್ಲಿ ಬಿಡಪ್ಪ, ನಿನ್ ಇಷ್ಟ ಅಂತೀನಿ, ನಿನ್ ಇರ್ಸ್ಕೊಂಡ್ ನಿನ್ ಮಕ್ಕಳನ್ನ ಏನ್ ಬೇಡ ಅಂತೇಳಿ ನಾವು ಸುಮ್ಮನೆ. ಈಗ ನಾವು ಅವ್ರು ಬೇಡ ಅಂದ್ಮೇಲೆ ನಾವು ತಿರ್ಗಾ ಪದೇ ಹೋಗಿ ಅವ್ರ ತಲೆ ಕೆಡ್ಸಕ್ ಆಗ್ತದೆ ಮೇಡಮ್. ಈಗ ಸ್ವಲ್ಪ ಇದ್ ಮಾಡ್ತಾರೆ, ಸಿಟ್ಟು ಬಂದ್ಬಿಟ್ರೆ ನಮ್ಮನ್ನೇ ಹೊಡಿತಾರೆ. ನಾವ್ ಅದ್ರಿಂದ ಬಾಯಿ. ಸರಿ, ನೀವು ಅವ್ರ ಸಹವಾಸಕ್ಕೆ ನೀವು ಹೋಗಲ್ಲ, ಅವ್ರು ನಿಮ್ಮನ್ನ ಅವ್ರ ಸಹವಾಸಕ್ಕೆ ಬರಕ್ ಕೊಡಲ್ಲ. ಈ ಮಕ್ಕಳು ಹೀಗೆ ಇದ್ರ ಪರವಾಗಿಲ್ವಾ? ಈಗ ಹಿಂಗೆ ನಾವೆಲ್ಲ ಅಳ್ತೀವಿ ಈ ಮಕ್ಳಿಗಾಗಿ. ನಿಮ್ಗೊಂದೆರಡು ಹನಿ ಕಣ್ಣೀರ್ ಬರಲ್ವೇನಮ್ಮ ತಾಯಿ ಇಲ್ಲದ ಮಕ್ಳಿಗಾಗಿ? ಇವು ನಮ್ ಮೇಡಮರೇ, ನಾವು ಗೋಳಾಡಿ ಅವ್ರ ಅಮ್ಮ ಸತ್ತಕ್ಕಂತ ನೋವು ನಮ್ಗೆ ಇದ್ದೇ ಐತೆ ಮೇಡಮರೇ. ಹೆಣ್ಮಕ್ಳು ಬಹುಶಃ ಹೆಂಗ್ ಹಾಳಾಗೋತೈತೆ, ಯಾವ್ದು ದಾರಿ ಆಗ್ಲಿಲ್ಲ, ಇದೇ ಆಗ್ಲಿಲ್ಲ. ಇವ್ರಪ್ಪ ನೋಡಿರಿ ಹಿಂಗೆ ಅಂತೇಳಿ ನಮ್ಗೆ ಇದ್ದೇ ಐತೆ ಮೇಡಮರೇ. ನಿಮ್ ಲೆಕ್ಕದಲ್ಲಿ ಏನ್ ಮಾಡ್ಬೇಕು ಈ ಮಕ್ಕಳನ್ನ? ಹೇಗೆ ಇವರ ಭವಿಷ್ಯ ಏನು? ಈ ತಂದೆನ ನಂಬ್ಕೊಂಡು ಈ ಮಕ್ಕಳನ್ನ ಬಿಡಕ್ಕಾಗಲ್ಲ ಅಲ್ವಾ? ಏನ್ ಇವರ ಭವಿಷ್ಯ? ಇವ್ರು ಎಲ್ಲಿಂದ ತಕ ಓದ್ತಾರೋ ಅಲ್ಲಿಂದ ತಕ ಓದ್ಲಿ ಮೇಡಮ್. ಓದ್ಸೋರು ಯಾರಮ್ಮ? ಓದ್ಸೋರ್ ನಾವು ಓದಿಸ್ತೀವಿ, ಸರ್ಕಾರದವ್ರು ಇದ್ ಮಾಡ್ಯಾರಂತಲ್ಲ ಅವ್ರು ಓದಿಸ್ಲಿ. ಸರ್ಕಾರದವ್ರು ಮಾಡಿರೋದ್ರ ಮೇಲೆ ಎಲ್ರ ಕಣ್ಣೀಗ ಅಲ್ವಾ? ಈಗ ನಾವೂನು ಓದಿಸ್ತೀವಿ, ಅವ್ರು ಎಲ್ಲಿಂದ ತಕ ಓದ್ತಾರೋ ಅಲ್ಲಿಂದ ತಕ ಓದಿಸ್ತೀವಿ. ಅವ್ರ ಅಪ್ಪನು ನೀವು ಮುಂಚೆನೆ ಓದ್ಸೋದಾಗಿದ್ರೆ ಈ ಪರಿಸ್ಥಿತಿನೇ ಬರ್ತಾ ಇಲ್ಲ. ಮೇಡಮ್ ಮುಂಚೆನೆ ಓದಿಸ್ಬೋದಾಯ್ತು ನಾವು. ಮುಂಚೆ ಇವಳಿಗೆ ಇನ್ನು 6 ವರ್ಷ ಆಗಿರ್ಲಿಲ್ಲ ಮೇಡಮ್ ಅವರೇ. ಇವಳು 6 ವರ್ಷ ಇಲ್ದನ್ಗೆ ಹೆಂಗ್ ಸ್ಕೂಲಿಗೆ ಹಾಕ್ಯಂತಾರ ಮೇಡಮ್. ಅವಳು ದೊಡ್ಡೊಳಗಾಗಿತ್ತು. ಅವ್ರ ಅಮ್ಮ ಆ ಮಗಿಗೆ 20 ದಿವ್ಸಕ್ಕೆ ತೀರೋಗ್ಬಿಟ್ಲು. ಅವಳೇ ಕಂಕ್ಲಲ್ಲಿ ಇಟ್ಕೊಂಡು ಆ ಮಗು ಓಡಾಡ್ತಾಳ. ಅಮ್ಮ ತೀರೋಗ್ಬಿಟ್ಲು. ಈಗ ಆ ಮಗ ಇನ್ನು ಹಾಲು ಕುಡಿತಿತ್ತು, ಬಾಟ್ಲ್ ಹಾಳು ಹಾಕಿವ. ದಿವಸಕ್ಕೆ ಒಂದು ಲೀಟ್ರ್ ಹಾಲು ಬೇಕಾಯ್ತು ಮಗಿಗೆ. ಹಾಲು ತರಿವೋ, ಕಾಯಿಸಿವ, ಬಾಟ್ಲಿಗೆ ಕೊಡಿವೋ, ಕುಡಿಯೋಳು. ನೀವೇ ಮಾಡ್ತಾ ಇದ್ರ ಅದೆಲ್ಲ? ಇವ್ರಮ್ಮ ಸತ್ತಾಕ್ಲಿಂದ ನಾವ್ ಅವಾಗ್ಲಿಂದ ನಾವು ನಿಗಾ ನೋಡಿತ್ತು ನಾವೇನ. ನಮ್ಮ ಅಕ್ಕ ಇನ್ನೊಬ್ಳವಳೆ, ನಮ್ಮ ಅಕ್ಕ, ನಾವು, ನಮ್ಮಮ್ಮ. ನಾವೇನು ಹೇಳು, ನಮ್ಮ ಅಣ್ಣನ ಮಕ್ಳು ಅಂತ ಹೇಳ್ಬಿಟ್ಟು ನಾವು ನಮ್ಮ ಗಂಡೀರ್ನ ಎದುರಿಸ್ಕೊಂಡು ನಾವು ಇಷ್ಟೊಂದು ಇದು ಮಾಡಿದ್ವಿ ಮೇಡಮ್ ಅಷ್ಟೇ. ಇವ್ರ ಅಪ್ಪ ಹಂಗ ಹೊಡಿದ್ರು ನಾವು ಇನ್ನೇ ಬೈವು, ಬಿಡ ಯಾಕೋ ಹೊಡಿತೀಯ, ಎಲ್ಲೋ ತಿಂತವೆ ಬರ್ಕೊಂತೇವೆ, ದೊಡ್ಡವತ್ತ ಯಾಕೆ ಹೊಡಿತೀಯ ಅಂತೇಳಿ ನೀವು ಹೊಡೆದಾಗ ಏನ್ ಮಾಡೋಣಮ್ಮ? ನಾವು ಹೊಡಿತೀರಿ, ಸುಮ್ಮನೆ ಭಯ ಇಕ್ಕಿವ ಅಷ್ಟೇ. ನಾವು ಹೊಡಿತೀವಿ. ಎಲ್ಲ ನಾನೇ ಹೇಳ್ಬೇಕು ಅಂತೇನಿಲ್ಲಮ್ಮ ಅಲ್ವಾ? ಎಲ್ಲ ನಾನೇ ನೋಡ್ಬೇಕು ಅಂತನೂ ಏನಿಲ್ಲ. ನಮ್ಮವರೆಲ್ಲ ನೋಡಿದ್ದಾರೆ. ನಾವು ಈ ಹುಡುಗಿ ನೀವು ಆಗಲ್ಲ ಅಂತ ಕೈ ಬಿಟ್ಬಿಡಿ, ನನ್ನ ಕೈಲಿ ಒಪ್ಪಿಸ್ಬಿಡಿ ಈ ಮಕ್ಕಳನ್ನ. ಮುಂದಕ್ಕೆ ಏನ್ ಮಾಡ್ಬೇಕು ನಾವು ನೋಡ್ತೀವಿ. ನಾವು ಅವ್ರ ಅಪ್ಪನ್ ಕೇಳ್ಬೇಕು ಮೇಡಮ್ ಅವ್ರೆ. ನಾವೇ ಅದು ಅವ್ರ ಅಪ್ಪ ಕೇಳೋ ಸ್ಥಿತಿಲಿ ಇದ್ರೆ ನಾವು ಕೇಳ್ಬೋದಲ್ವಾ? ಅವ್ರ ಅಪ್ಪನ್ ಕೇಳ್ಬೋದು. ನಾವ್ ಕೇಳೋ ಸ್ಥಿತಿಲಿ ಎಲ್ಲಿದಾರ ಅವರು? ಸದಾ ಕುಡ್ಕೊಂಡಿದ್ರೆ ಏನ್ ಕೇಳೋದು ನಾವು? ಸದಾ ಕುಡಿಯಲ್ಲ ಮೇಡಮ್ ಅವ್ರೆ. ಅವರು ಸದಾ ಕುಡಿದ್ರೆ ಇದು ದುಡ್ಡೆಲ್ ಬರ್ತೈತೆ, ಕೆಲ್ಸಕ್ಕೆ ಯಾರು ಕರ್ಕೊಂತಾರ ಮೇಡಮ್ ಅವ್ರೆ? ಸದಾ ಕುಡಿಯಲ್ಲ. ಬೆಳಿಗ್ಗೆ ಗಾರೆ ಕೆಲ್ಸಕ್ಕೆ ಹೋದ್ರೆ ಇನ್ನ ಸಾಯಂಕಾಲ ಬರ್ತಾರ ಅವ್ರು. ಸಾಯಂಕಾಲನೇ ಒಂದೇ ಟೈಮ್ ಕುಡಿಯೋದ ಅವ್ರು. ಸದಾ ಕುಡಿಯಲ್ಲ. ಸದಾನೇ ಕುಡಿದ್ರೆ ಮನೆಗೆ ನೋಡೋರ್ ಯಾರು, ಮುಟ್ಟಾರ ಯಾರು ಮೇಡಮ್ ಅವ್ರೆ? ಈಗ ಇರೋದು ನೋಡೋರು ಮುಟ್ಟೋರೆಲ್ಲ ಇದ್ದಿದ್ರೆ ಈ ಮಕ್ಳು ಹೀಗಿರ್ತಿರ್ಲಿಲ್ಲ ಅಲ್ವಾ? ಮತ್ತೆ ನಿಮ್ ಅಣ್ಣನ್ ವಹಿಸ್ಕೊಂಡ್ ಮಾತಾಡ್ತೀರಿ, ಈ ಮಕ್ಳನ್ನ ಸ್ವಲ್ಪ ವಹಿಸ್ಕೊಂಡ್ ಮಾತಾಡ್ಬಿಟ್ರೆ ಚೆನ್ನಾಗಿತ್ತು ಅಲ್ವಾ? ಬೆಳೆದ್ ನಿಂತಿರೋ ನಿಮ್ ಅಣ್ಣನ್ ವಹಿಸ್ಕೊಂಡ್ ಮಾತಾಡ್ತಿರಲ್ಲ, ಇನ್ನು ನಡಿಯಕ್ಕೆ ಬರಲ್ಲ ಈ ಮಕ್ಳಿಗೆ. ಇವ್ರನ್ ಸ್ವಲ್ಪ ನೋಡಿ ಅಂತ. ಇಲ್ಲ ಮೇಡಮ್, ನಾವು ಕೇಳ್ದು ಹಾಸ್ಟ್ಲಿಗೆ ಹಾಕ್ಬಿಡು ಅಂತನಾ? ಮತ್ತೆ ಅವ್ರು ಬೇಡ, ನಮ್ಮನ್ನೇ ಬೈದ ಬೇಡ ಅಂತ. ನಾನ್ ಸತ್ತೋಗಿದ್ದೀನ ಹಾಕಕ್ಕೆ ಅಂದ. ಆಯ್ತು ಬಿಡಪ್ಪ, ನಿನ್ ಮಕ್ಕಳು ನೀನ್ ಹೆಂಗನ ಮಾಡ್ಕೊಂತ ಬಿಟ್ಟಾಕ್ತಾನೆ. ಜಟಕ